ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಈ ಜೀವಿಗಳ ಗುಂಪು ಪುನಃ ಪುನಃ ಹುಟ್ಟಿ ಬಂದು ಬ್ರಹ್ಮನಿಗೆ ರಾತ್ರಿಯಾದಾಗ ಲಯವಾಗುತ್ತವೆ. ಹೇ ಪಾರ್ಥ, ಹಗಲು ಬಂದಾಗ ಅವು ಅವಶ್ಯವಾಗಿ ಉದ್ಭವಿಸುತ್ತವೆ. ಭಗವಂತನ ಈ ಮಾತನ್ನು ಆಲೋಚಿಸಿದಾಗ ಈ ಭೂಮಿ ಹಾಗೂ ಭೂಮಿಯಲ್ಲಿರುವ ಎಲ್ಲವೂ ಬ್ರಹ್ಮನ ಹಗಲಿನ ಸಮಯದಲ್ಲಿ ಉದ್ಭವವಾಗಿ ಬ್ರಹ್ಮನ ರಾತ್ರಿಯೊಂದಿಗೆ ಒಂದಾಗಿ ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತವೆ. ವಿಜ್ಞಾನದ ಪ್ರಕಾರ ಒಂದು ವಂಶವಾಹಿನಿಗೆ 1200 ವರ್ಷಗಳು. ಒಬ್ಬ ಮನುಷ್ಯ 60 ವರ್ಷ ಬದುಕಿದರೆ ಸುಮಾರು 20 ಬಾರಿ ಹುಟ್ಟಿ ಸಾಯಬೇಕು. ವಂಶವಾಹಿನಿಗಳ 1200 ವರ್ಷಗಳ ನಂತರ ಸಣ್ಣ ಸಣ್ಣ ಚೂರುಗಳಾಗುತ್ತವೆ ಎನ್ನುತ್ತದೆ ವಿಜ್ಞಾನ. ಆದರೆ ವಂಶವಾಹಿಗಳ ಅಸ್ತಿತ್ವ ಉಳಿಸಿಕೊಳ್ಳುವ ಅಥವಾ ಅದರ ನಾಶದ ಬಗ್ಗೆ ಇಲ್ಲಿ ಹೇಳುತ್ತಿಲ್ಲ. ಬ್ರಹ್ಮನ ರಾತ್ರಿಯೊಂದಿಗೆ ಎಲ್ಲವೂ ಲಯವಾಗಿ ಒಂದಾದರೆ ಬ್ರಹ್ಮನ ಹಗಲಿನೊಂದಿಗೆ ಎಲ್ಲವೂ ಮತ್ತೆ ಬೇರೆಯಾಗಿ ಸೃಷ್ಟಿ ಎನ್ನಲಾಗುತ್ತದೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಎಲ್ಲವೂ ಗುಂಪು ಗುಂಪಾಗಿ ಅಸ್ತಿತ್ವ ಕಳೆದುಕೊಳ್ಳುವುದರಿಂದ ಸಕಲವೂ ಶಾಶ್ವತವಾಗಿ ಬ್ರಹ್ಮನಲ್ಲಿ ಐಕ್ಯವಾಗಿ ಬ್ರಹ್ಮನಿಗೆ ಹಗಲು ಬಂದಾಗ ಹೊಸ ಸೃಷ್ಟಿಗೆ ನಾಂದಿಯಾಗುತ್ತದೆ. ಹರಿ ಓಂ ತತ್ಸತ್.